ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕೋಕೆ ವಿಪಕ್ಷಗಳ ಬಳಿ ಈಗ ಅಬಕಾರಿ ಅಸ್ತ್ರ. ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾಯಿತು. ಈಗ ಸದನದಲ್ಲೂ ಕೂಡ ಸಮರ ಮುಂದುವರೆದಿದೆ. ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಪಟ್ಟು ಹಿಡಿದಿದೆ. ಆರ್ಬಿ ತಿಮ್ಮಾಪುರ ರಾಜೀನಾಮೆ ಕೊಡೋ ತನಕವೂ ಕೂಡ ಹೋರಾಟ ನಡೆಸುವಂತಹ ಪ್ಲಾನಿಂಗ್ ನಡೆಸಿವೆ. ನಿನ್ನೆ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ರು. ಅಲ್ಲೇ ಭಜನೆ, ಅಲ್ಲೇ ಮಿಮಿಕ್ರಿ, ಭಾರಿ ಧರಣಿ ನಡೆದಿತ್ತು ನಿನ್ನೆ ರಾತ್ರಿ ಇಡೀ. ಈಗ ಬೆಳಗಾಗ್ತಾ ಇದ್ದಂತೆ ಸದನದ ಬಾವಿಗಿಳಿದು ವಿಪಕ್ಷ ಪ್ರತಿಭಟಿಸಿದೆ. ಆರ್ಬಿ ತಿಮ್ಮಾಪುರ ಅವರು ರಾಜೀನಾಮೆ ಕೊಡೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರವನ್ನು ಕಟ್ಟಿ ಹಾಕೋಕೆ ಈಗ ಈ ಅಬಕಾರಿ ಅಸ್ತ್ರ ವಿಪಕ್ಷಗಳ ಕೈಗೆ ಸಿಕ್ಕಿದೆ. ಇದು ನಿನ್ನೆ ಅಹೋರಾತ್ರಿ ಧರಣಿಯ ಸಂದರ್ಭದ ದೃಶ್ಯ ನೋಡ್ತಾ ಇದ್ದೀವಿ. ಹಾಡು, ಭಜನೆ, ಮಿಮಿಕ್ರಿ ಭಾರಿ ಜೋರಾಗಿತ್ತು. ಅಹೋರಾತ್ರಿ ಧರಣಿಗೆ ಇದು ನಿಲ್ತಾ ಇಲ್ಲ. ಇವತ್ತು ಕೂಡ ಸದನದ ಬಾವಿಗಿಳಿದು ಕಲಾಪ ಆರಂಭಕ್ಕೂ ಮುಂಚೆಯೇ ವಿಪಕ್ಷದ ಸದಸ್ಯರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮನ್ರೇಗಾ ಚರ್ಚೆಗೆ ಅವಕಾಶ ನೀಡದೆ ವಿಪಕ್ಷಗಳಿಂದ ಧರಣಿ. ಅಬಕಾರಿ ಸಚಿವ ತಿಮ್ಮಾಪುರ ಅವರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿತಾ ಇವೆ. ಕಲಾಪ ಇನ್ನೂ ಆರಂಭ ಆಗಿಲ್ಲ, ಅದಕ್ಕೂ ಮುಂಚೆ ಸದನದ ಬಾವಿಗಿಳಿದು ಪ್ರತಿಭಟಿಸ್ತಾ ಇದ್ದಾರೆ. ಮನ್ರೇಗಾ ಚರ್ಚೆಗೆ ಅವಕಾಶವನ್ನ ನೀಡದೆ ವಿಪಕ್ಷಗಳು ಧರಣಿಗೆ ಮುಂದಾಗಿವೆ. ಸಚಿವ ಆರ್ಬಿ ತಿಮ್ಮಾಪುರ ಅವರು ರಾಜೀನಾಮೆಯನ್ನ ಕೊಡಲೇಬೇಕು, ಇಲ್ಲದೆ ಹೋದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಯಾಕೆ ತೆಗೆದುಕೊಳ್ತಾ ಇಲ್ಲ, ಎಲ್ರಿಗೂ ಕೂಡ ಅದರ ಪಾಲು ಹೋಗ್ತಾ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಆರ್ ಅಶೋಕ್. ಇನ್ನು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರ್ಬಿ ತಿಮ್ಮಾಪುರ ಅವರನ್ನ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಕೇಳೋಣ ಬನ್ನಿ. ಬಿಜೆಪಿಯ ನಾಯಕರು ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ನೀವು ಸದನದಲ್ಲಿ ಒಂದು ಗಂಭೀರವಾದಂತ ಮತ್ತು ಸುದೀರ್ಘವಾದಂತ ಉತ್ತರವನ್ನ ಕೊಟ್ಟಿದ್ದೀರಿ. ಆದ್ರೂ ಕೂಡ ಬಿಜೆಪಿ ಅಹೋರಾತ್ರಿ ಧರಣಿಯನ್ನ ನಡೆಸಿದೆ, ನಿಮ್ಮ ರಾಜೀನಾಮೆಗೆ ಒತ್ತಾಯಿಸ್ತಾ ಇದೆ. ನಿಮ್ಮ ಉತ್ತರ ಏನು ಸರ್? ರಾಜಕಾರಣದಲ್ಲಿ ನಾನು ಸುಧಾರಣೆ ತಂದಿದ್ದೀನಿ. ರಾಜಕಾರಣಕ್ಕೆ ಬಂದ ನಂತರ ಈ ಭ್ರಷ್ಟಾಚಾರಗಳು ಏನೇನು ನಡೀತಾವೋ ಅವೆಲ್ಲವೂ ಕಡಿವಾಣ ಹಾಕಲಿಕ್ಕೆ ನನ್ನ ಡಿಪಾರ್ಟ್ಮೆಂಟ್ ನಾನು ತಂದಿದ್ದೀನಿ ಅಂತ ನಿನ್ನೆ ಹೇಳಿದ್ದೀನಿ. ನನ್ನ ಮೇಲೆ ಯಾರು ದೂರು ಕೊಟ್ಟಿದ್ದಾರಲ್ಲ ಆ ವ್ಯಕ್ತಿ ಯಾರು ಅನ್ನೋದು ಹೇಳಿದ್ದೀನಿ. ಇವರು ದುರುದ್ದೇಶದಿಂದ ರಾಜಕೀಯವಾಗಿ ನನ್ನ ಮೇಲೆ ಪ್ರೆಷರ್ ಹಾಕಲಿಕ್ಕೆ, ಹಾಗೂ ಏನು ನರೇಗಾ ಯೋಜನೆ ಚರ್ಚೆ ಅದು ಆಗಬಾರ್ದು, ಇಂಥ ದುರುದ್ದೇಶದಿಂದ ಈ ಕೃತ್ಯಕ್ಕೆ ಇಳಿದಿದ್ದಾರೆ. ಇದು ಸಫಲತೆ ಆಗೋದಿಲ್ಲ. ಯಾಕೋ ವಿರೋಧ ಪಕ್ಷದ ನಾಯಕರು ದಾರಿ ತಪ್ತಾ ಇದ್ದಾರೆ. ಯಾರು ಪ್ರೆಷರ್ ಇದೇನೋ ಏನಿದೇನೋ ಗೊತ್ತಿಲ್ಲ. ಯಾರ್ಯಾರು ವ್ಯಕ್ತಿಗಳ ಮೇಲೆ ಯಾರು ನಂಬಿ ಅವರು ಇಲ್ಲಿ ಅಸೆಂಬ್ಲಿಯಾಗ ಮಾತಾಡ್ತಾರೆ, ಅದನ್ನೆಲ್ಲ ತಿಳ್ಕೊಂಡು ಮಾತಾಡಿದ್ರೆ ಚೆನ್ನಾಗಿತ್ತು. ನಿನ್ನೆ ಧರಣಿಯಲ್ಲಿ ತಮಗೆ ನಿದ್ದೆನೇ ಬರಲಿಲ್ಲ ಈ ಲೂಟಿಯಿಂದ ಅನ್ನೋ ಮಾತನ್ನ ಆರ್ ಅಶೋಕ್ ಅವರು ಹೇಳ್ತಿದ್ದಾರೆ. ಅಂದ್ರೆ ಇದು ಕೇವಲ ರಾಜಕೀಯದ ಮಾತಾ ಅಥವಾ ಏನಾದರೂ ಅಸಲಿ ಎತ್ತಿದೆಯಾ? ಅವ್ರಿಗೆ ಏನು ಅದಕ್ಕೆ ನಿದ್ದೆ ಬಂದಿಲ್ಲ, ಅವ್ರಿಗೆ ಕೇಳಿ, ನನಗೆ ಹೆಂಗೆ ಗೊತ್ತಾಗೋದು? ಸರ್, ಈಗ ಸೆಷನ್ ಮುಗಿದ ಬಳಿಕವೂ ಕೂಡ ರಾಜೀನಾಮೆಗೆ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ಯಾರು ಬೇಡ್ತಾರೆ? ರಾಜಕಾರಣ ಮಾಡೋರು ರಾಜಕಾರಣ ಮಾಡಬೇಡತ್ತೆ ಹೇಳಕ್ಕಾಗತ್ತೆ? ಮಾಡ್ಕೊಳ್ಳಿ. ಇದಿಷ್ಟು ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಅವರು ಹೇಳ್ತಾ ಇರುವಂತ ಮಾತು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಭ್ರಷ್ಟಾಚಾರ ನಡೆದಿಲ್ಲ ಮತ್ತು ರಾಜಕೀಯ ಕಾರಣಕ್ಕೋಸ್ಕರವೇ ಈ ರೀತಿಯ ಆಪಾದನೆಯನ್ನ ಮಾಡಲಾಗ್ತಿದೆ ಅನ್ನುವಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಆರ್ಬಿ ತಿಮ್ಮಾಪುರ ಅವರು ಯಾವ ಆರೋಪವನ್ನು ಕೂಡ ಒಪ್ಕೊಂಡಿಲ್ಲ, ನಿರಾಕರಿಸ್ತಾ ಇದ್ದಾರೆ. ಆದರೆ ಇದರ ಮೇಲೂ ಕೂಡ ವಿಪಕ್ಷಗಳಿಗೆ ಮಾತ್ರ ಇದು ಬಹುದೊಡ್ಡ ಅಸ್ತ್ರವಾಗಿದೆ. ಇವತ್ತಿನ ಸಂಗತಿ ಏನು, ಜೊತೆಗೆ ವಿಪಕ್ಷಗಳು ಯಾವ ರೀತಿ ಇದನ್ನ ಮುಂದುವರಿಸಿಕೊಂಡು ಹೋಗುವಂತ ಸಿದ್ಧತೆ ಮಾಡ್ಕೊಳ್ತಾ ಇವೆ? ಪ್ರತಿಮಾ, ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಅವರ ರಾಜೀನಾಮೆಗೆ ಆಗ್ರಹವನ್ನ ಮಾಡಿ ವಿರೋಧ ಪಕ್ಷಗಳು ನಿನ್ನೆ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾವೆ. ಇವತ್ತು ಕೂಡ ಧರಣಿ ಮುಂದುವರಿತಾ ಇದೆ. ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಸಚಿವರು ಕೂಡ ಆರ್ಬಿ ತಿಮ್ಮಾಪುರ ಅವರ ಬೆನ್ನಿಗೆ ನಿಂತಿದ್ದು, ಆರ್ಬಿ ತಿಮ್ಮಾಪುರ ಅವರು ರಾಜೀನಾಮೆ ಕೊಡುವಂತಹ ಅಗತ್ಯವೇ ಇಲ್ಲ ಮತ್ತು ಈ ರೀತಿಯ ಭ್ರಷ್ಟಾಚಾರ ನಡೆದಿಲ್ಲ ಅನ್ನುವಂತಹ ಒಂದು ಉತ್ತರವನ್ನ, ಸ್ಪಷ್ಟನೆಯನ್ನ ಸರ್ಕಾರ ಕೊಡ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಇವತ್ತು ಕೂಡ ಧರಣಿಯನ್ನ ಅಧಿವೇಶನ ಪ್ರಾರಂಭ ಆದ ತಕ್ಷಣವೇ, ಸದನದ ಕಲಾಪ ಪ್ರಾರಂಭ ಆದ ತಕ್ಷಣವೇ ಬಿಜೆಪಿ ಧರಣಿಯನ್ನ ಮುಂದುವರಿಸೋದಕ್ಕೆ
ನಿರ್ಧಾರವನ್ನ ತೆಗೆದುಕೊಂಡಿದೆ. ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡೋ ತನಕವೂ ಕೂಡ ನಮ್ಮ ಹೋರಾಟ ಹಾಗೆ ಮುಂದುವರಿಯುತ್ತೆ ಅನ್ನುವಂತಹ ಮಾತನ್ನ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈಗಾಗಲೇ ಸರ್ಕಾರ ಆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾಗಲೂ ಕೂಡ ನಿನ್ನೆ ಸದನದ ಒಳಗೂ ಕೂಡ ಆರ್ ಬಿ ತಿಮ್ಮಾಪುರ್ ಅವರು ವಿರೋಧ ಪಕ್ಷಗಳ ಆಪಾದನೆಗಳಿಗೆ ಒಂದಷ್ಟು ಉತ್ತರ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಹಿಂದೆ ಇದ್ದಂತಹ ಎಲ್ಲ ಅಬಕಾರಿ ಸಚಿವರ ಮೇಲೂ ಕೂಡ ಆರೋಪಗಳು ಬಂದಿತ್ತು, ಆದ್ರೆ ಯಾವುದೂ ಕೂಡ ಸಾಬೀತಾಗಿಲ್ಲ. ಮತ್ತು ಈಗ ಆಪಾದನೆ ಮಾಡ್ತಾ ಇರುವಂತಹ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಕೂಡ ಒಂದು ಅಧಿಕೃತ ರಿಜಿಸ್ಟರ್ಡ್ ಸಂಸ್ಥೆಯೇ ಅಲ್ಲ, ಅದೊಂದು ಸಂಘವೇ ಅಲ್ಲ. ಅಲ್ಲಿರುವಂತಹ ಪದಾಧಿಕಾರಿಗಳ ಆಯ್ಕೆಗೆ ಪ್ರಕ್ರಿಯೆ ಸಂಬಂಧಪಟ್ಟ ಹಾಗೆ ಕಳೆದ 16 ವರ್ಷಗಳಿಂದ ಚುನಾವಣೆಗಳು ನಡೆದಿಲ್ಲ, ಆಡಿಟ್ ಆಗಿಲ್ಲ. ಈ ಎಲ್ಲ ಕಾರಣಕ್ಕೋಸ್ಕರ ಅವರ ಸಂಘವೇ ಅಸ್ತಿತ್ವದಲ್ಲಿ ಇಲ್ಲ. ಈ ರೀತಿ ಅಸ್ತಿತ್ವದಲ್ಲಿ ಇಲ್ಲದಂತಹ ಸಂಘದಿಂದ ಬಂದಂತಹ ಆರೋಪಗಳನ್ನ ಒಪ್ಪೋದಕ್ಕೆ ನಾವು ಸಿದ್ಧರಿಲ್ಲ ಅನ್ನುವಂತಹ ಮಾತನ್ನು ಕೂಡ ಆರ್ ಬಿ ತಿಮ್ಮಾಪುರ್ ಅವರು ಹೇಳಿದ್ದಾರೆ. ಆದ್ರೆ ವಿರೋಧ ಪಕ್ಷ ಬಿಜೆಪಿ ಇದೀಗ ಆರ್ ಬಿ ತಿಮ್ಮಾಪುರ್ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂತ ಪಟ್ಟನ್ನ ಹಿಡಿದು ಕೂಡ್ತಿದೆ. ಇದೀಗ ಸದನ ಪ್ರಾರಂಭ ಆಗೋದಕ್ಕೆ ಇನ್ನು ಕೆಲವೇ ನಿಮಿಷಗಳು ಬಾಕಿ ಉಳಿದಿದ್ದಾವೆ. ಈ ಸದನ ಪ್ರಾರಂಭ ಆದ ತಕ್ಷಣವೂ ಕೂಡ ಆರ್ ಬಿ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಆಗ್ರಹಿಸಿ ವಿರೋಧ ಪಕ್ಷಗಳು ಬಹುತೇಕ ಬಾವಿಗೆ ಇಳಿದು ಧರಣಿಯನ್ನು ಮುಂದುವರಿಸುವಂತಹ ಸಾಧ್ಯತೆಗಳಿದ್ದಾವೆ. ಮತ್ತು 6,000 ಕೋಟಿಯಷ್ಟು ಬೃಹತ್ ಹಗರಣ ಈ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಅನ್ನುವಂಥದ್ದು ಬಿಜೆಪಿ ಮಾಡ್ತಾ ಇರುವಂತಹ ಆಪಾದನೆ. ಈ ಎಲ್ಲ ಹಣವನ್ನ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳಿಗೋಸ್ಕರ ಎಐಸಿಸಿ ನಾಯಕರು ಬಳಸ್ಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆಪಾದನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಹೀಗಾಗಿ ಸಹಜವಾಗಿ ಒಂದು ಅಸ್ತ್ರ ವಿರೋಧ ಪಕ್ಷಗಳಿಗೆ ಸಿಕ್ಕಂತಾಗಿದೆ. ಅಧಿವೇಶನದ ಕೊನೆಯ ದಿನ ಇದನ್ನ ಬಹುದೊಡ್ಡ ಹೋರಾಟವಾಗಿ ಬಿಜೆಪಿ ತೆಗೆದುಕೊಂಡು ಹೋಗ್ತಾ ಇದೆ. ಈಗ ಸದನ ಪ್ರಾರಂಭ ಆಗೋದಕ್ಕೆ ಇನ್ನು ಕೆಲವೇ ನಿಮಿಷಗಳು ಬಾಕಿ ಇರುವಂತಹ ಈ ಸಂದರ್ಭದಲ್ಲೂ ಕೂಡ ಆರ್ ಬಿ ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡದೆ ಹೋದ್ರೆ ನಾವು ಧರಣಿಯನ್ನ ವಾಪಸ್ ಪಡೆಯೋದಿಲ್ಲ ಅಂತ ಹೇಳಿ ಬಿಜೆಪಿ ನಿರ್ಧಾರವನ್ನ ತೆಗೆದುಕೊಂಡಿದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ.